ಸಮೃದ್ಧ ಇಂಧನ ಪೂರೈಸಲು ರಷ್ಯಾ ಸಿದ್ಧ, ಖರೀದಿಸಲು ಭಾರತ ಸನ್ನದ್ಧವಿದೆ. ಇಂಧನ ಪೂರೈಕೆ ವಿಷಯದಲ್ಲಿ ಭಾರತದ ಹಿತಾಸಕ್ತಿಗಳಿಗೆ ಹಾನಿಯಾಗಲು ಬಿಡುವುದಿಲ್ಲ ಅಂತ ರಷ್ಯಾ ಹೇಳಿದೆ. ಇಂಧನ ಪೂರೈಕೆಗೆ ಸಂಬಂಧಿಸಿದ ಉಭಯ ದೇಶಗಳ ನಡುವಣ ಎಲ್ಲ ಒಪ್ಪಂದಗಳನ್ನು ಈಡೇರಿಸಲಾಗುವುದು ಎಂದು ರಷ್ಯಾ ವಿದೇಶಾಂಗ ಸಚಿವ ಸರ್ಗೈ ವಿಕ್ಟೋರೋವಿಚ್ ಲಾವ್ರೋವ್ ಭರವಸೆ ನೀಡಿದ್ದಾರೆ. ಶೀಘ್ರದಲ್ಲೇ ಭಾರತಕ್ಕೆ ಭೇಟಿ ನೀಡಲಿರುವ ಅವರು ಈ ಅಭಯ ನೀಡಿದ್ದಾರೆ. ಭಾರತ ಮತ್ತು ರಷ್ಯಾ ನಡುವಿನ ಬಾಂಧವ್ಯಗಳು ಸ್ನೇಹ ವಿಶ್ವಾಸಗಳನ್ನು ಆಧರಿಸಿವೆ. ಯಾವುದೇ ಕಾರಣಕ್ಕೂ ಈ ಮಾರ್ಗಗಳು ಬದಲಾಗುವ ಪರಿಸ್ಥಿತಿ ಎಂದಿಗೂ ಇರುವುದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಭಾರತದ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಅನಿಲ, ತೈಲ ಮತ್ತು ಕಲ್ಲಿದ್ದಲು ಪೂರೈಕೆಯನ್ನು ಮುಂದುವರಿಸುತ್ತೇವೆ. ಭಾರತ ರಷ್ಯಾ ಸಂಬಂಧಗಳನ್ನು ದುರ್ಬಲಗೊಳಿಸಲು ಕೆಲವರು ನಡೆಸುತ್ತಿರುವ ಪ್ರಯತ್ನಗಳ ವಿರುದ್ಧ ಎರಡೂ ದೇಶಗಳು ಜಾಗರೂಕರಾಗಿರಬೇಕು ಅಂತ ಸಲಹೆ ಕೂಡ ನೀಡಿದ್ದಾರೆ. ಕೂಡಂಕುಳಂ ಪರಮಾಣು ವಿದ್ಯುತ್ ಸ್ಥಾವರಕ್ಕಾಗಿ ಹೊಸ ವಿದ್ಯುತ್ ಘಟಕಗಳ ನಿರ್ಮಾಣದಲ್ಲಿ ರಷ್ಯಾ ಸಹಕಾರ ಮುಂದುವರಿಯುತ್ತೆ ಅಂತ ಲಾವ್ರೋವ್ ಹೇಳಿದ್ದಾರೆ. ಹಿಂದೂ ರೂಸಿ ಭಾಯಿ ಭಾಯಿ ಎಂಬುದು ನಮ್ಮ ಸಂಸ್ಕೃತಿಯ ಒಂದು ಭಾಗ. ಭಾರತೀಯ ಸಿನಿಮಾಗಳು, ರಾಜ್ ಕಪೂರ್, ದೂರದರ್ಶನ ಸರಣಿಗಳು ರಷ್ಯಾದಲ್ಲಿ ಬಹಳ ಜನಪ್ರಿಯವಾಗಿವೆ. ಮಿಲಿಟರಿ ಸಹಕಾರ, ಇಂಧನ ಪೂರೈಕೆ, ಆರ್ಥಿಕತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧ ಬಹಳ ಪ್ರಬಲವಾಗಿದೆ. ಇದು ಶಾಶ್ವತವಾಗಿ ಮುಂದುವರಿಯುತ್ತೆ ಅಂತ ಲಾವ್ರೋವ್ ಸ್ಪಷ್ಟಪಡಿಸಿದ್ದಾರೆ. ಭಾರತ ಮತ್ತು ರಷ್ಯಾ ನಡುವಿನ ಬಾಂಧವ್ಯವು ದಶಕಗಳಷ್ಟು ಹಳೆಯದಾದ, ವಿಶ್ವಾಸಾರ್ಹ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯಾಗಿದೆ. ಈ ಐತಿಹಾಸಿಕ ಸ್ನೇಹವು ರಕ್ಷಣಾ, ಇಂಧನ, ಬಾಹ್ಯಾಕಾಶ ಮತ್ತು ರಾಜತಾಂತ್ರಿಕ ಕ್ಷೇತ್ರಗಳಲ್ಲಿ ಬಲವಾಗಿದೆ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಭೌಗೋಳಿಕ, ರಾಜಕೀಯ ಬದಲಾವಣೆಗಳ ನಡುವೆಯೂ ಉಭಯ ದೇಶಗಳು ಈ ಬಾಂಧವ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಿವೆ. ಕ್ವಾಡ್ ಸಭೆಯ ವೇಳೆಗೆ ಭಾರತದ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಒತ್ತಡ ಹೇರಿ ರಷ್ಯಾ ಜೊತೆಗಿನ ಸಂಬಂಧವನ್ನು ಕಡಿತಗೊಳಿಸಲು ಟ್ರಂಪ್ ಆಡಳಿತ ಹವಣಿಸುತ್ತಿದೆ. ಆದರೆ ಅಮೆರಿಕದ ಈ ತಂತ್ರಗಳಿಗೆ ಭಾರತ ಮಣಿಯಬಾರದು. ತೈಲ ಖರೀದಿಯಲ್ಲಿ ರಷ್ಯಾ ಭಾರತದ ಸಂಬಂಧಗಳು ಉಕ್ರೇನ್ನಲ್ಲಿ ಯುದ್ಧವನ್ನು ಹೆಚ್ಚಿಸುತ್ತಿವೆ ಅಂತ ಅಮೆರಿಕ ಮೊದಲಿನಿಂದ ಹೇಳಿಕೊಂಡೇ ಬರ್ತಿದೆ. ಇದೇ ಆರೋಪವನ್ನು ಮುಂದಿಟ್ಟುಕೊಂಡು ಭಾರತದ ಮೇಲೆ 50% ತೆರಿಗೆಯ ಹೊರೆ ಹೇರಿದೆ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿಯನ್ನು ನಿಲ್ಲಿಸುವಂತೆ ಭಾರತದ ಮೇಲೆ ಒತ್ತಡ ಹೇರಿರುವುದು ಎಲ್ಲರಿಗೂ ಗೊತ್ತೇ ಇದೆ. ಭಾರತ ತನ್ನ ಜನರ ಹಿತಾಸಕ್ತಿ ರಕ್ಷಣೆಗೆ ಸ್ವತಂತ್ರ ನಿಲುವು ತಳೆಯುವುದು ಅತ್ಯಂತ ಅಗತ್ಯ. ಈ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ 56 ಇಂಚಿನ ಎದೆಯನ್ನು ಅಮೆರಿಕಾಗೆ ತೋರಿಸಬೇಕು ಎಂಬುದು ಭಾರತೀಯರ ಆಗ್ರಹವಾಗಿದೆ.